ಬಿಗ್ ಬಾಸ್ ಮನೇಲಿ ಇರುವಂತಹ ಕಂಟೆಸ್ಟೆಂಟ್ಗಳ ಪೈಕಿ 17 ಜನ ಎಂಟರ್ ಆಗಿದ್ರು, ಅಂದರೆ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆದರೆ ಕೊನೆಗೆ ವಿನ್ ಆಗೋದು ಒಬ್ಬರೇ ಅಲ್ವಾ? ಸೊ ಇನ್ನು ಕೊನೆಯ ವಾರದಲ್ಲಿ 6 ಜನ ಇದ್ದಾರೆ. ಸೊ ಆ 6 ಜನರಲ್ಲಿ ಯಾರು ಒಬ್ಬರು ಆ ವ್ಯಕ್ತಿ ಆಗಬಹುದು ಅಂತ ಎಲ್ಲರೂ ಸಹ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗಿಲ್ಲಿ ಫಾರ್ ಎಕ್ಸಾಂಪಲ್ ಪ್ರತಾಪ್ ಅವರು ಯಾಕೆ ವಿನ್ ಆಗಬೇಕು, ಒಂದು ಕಾರ್ತಿಕ್ ಅವ್ರು ಯಾಕೆ ವಿನ್ ಆಗಬೇಕು, ಸಂಗೀತ ಅವರು ಯಾಕೆ ವಿನ್ ಆಗಬೇಕು, ವರ್ತೂರ್ ಸಂತೋಷ್ ಅವ್ರು ಯಾಕೆ ವಿನ್ ಆಗಬೇಕು, ವಿನಯ್ ಅವ್ರು ಯಾಕೆ ವಿನ್ ಆಗಬೇಕು, ತುಕಾಲಿ ಸಂತೋಷ್ ಅವ್ರು ಯಾಕೆ ವಿನ್ ಆಗಬೇಕು, ಈ ಥರ ನಮ್ಮಲ್ಲಿ ಒಂದಷ್ಟು ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಅವ್ರಿಗೆ ಏನು ಕ್ವಾಲಿಟೀಸ್ ಇದೆ, ಸಪೋಸ್ ಇವ್ರಿಗಿಂತಲೂ ಅವ್ರಿಗೆ ಹೇಗೆ ಬೆಟರ್, ಈ ಥರ ಒಂದು ಕಂಪ್ಯಾರಿಟಿವ್ ನಾವು ಮಾಡ್ತಾ ಇರ್ತೀವಿ. ಸೊ ಯಾರಿಗೆ ವೋಟ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬೇಕು, ವಿನ್ ಯಾರು ಮಾಡಿಸ್ಬೇಕು, ಇಷ್ಟ ಆಗೋದು ಎಲ್ಲರೂ ಇಷ್ಟ ಆಗ್ತಾರೆ, ಬಟ್ ವಿನ್ ಮಾಡಿಸೋಂಥದ್ದು ಒಬ್ಬರನ್ನೇ ವಿನ್ ಮಾಡಿಸ್ಬೇಕಾಗತ್ತೆ. ಸೊ ಈ ಥರ ಒಂದು ಪೋಸ್ಟರನ್ನು ಹಾಕಿದಾಗ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಪ್ರತಾಪ್ ಅವರು ಯಾಕೆ ವಿನ್ ಆಗಬೇಕು ಅಂದಾಗ ಒಂದಷ್ಟು ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ ನಮ್ಮ ಪಬ್ಲಿಕ್. ಅಂದರೆ ಸಾಕಷ್ಟು ಕಮೆಂಟ್ಸ್ ಬಂದಿದ್ದಾವೆ ಆ ಪೋಸ್ಟರ್ಗೆ. ಸೊ ಒಬ್ಬೊಬ್ಬರ ಒಂದು ಅನಿಸಿಕೆಗಳು ಒಂದೊಂದು ರೀತಿಯಲ್ಲಿದೆ. ಯಾವತ್ತೂ ಅಷ್ಟೇ ನಮ್ಮ ಒಂದು ಥಿಂಕಿಂಗ್ ಲೆವೆಲ್ ಮತ್ತು ಬೇರೆಯವ್ರ ಥಿಂಕಿಂಗ್ ಲೆವೆಲ್ ಒಂದೇ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಥಿಂಕಿಂಗ್ ಲೆವೆಲ್ ಅವ್ರವ್ರಿಗೆ ಇರುತ್ತೆ. ಸೊ ಒಂದು ನಾಣ್ಯವನ್ನು ನೋಡಿದಾಗ ನಮಗೆ ಒಂದು ಬೇರೆ ಫೀಲ್ ಆಗುತ್ತೆ, ಇನ್ನು ಕೆಲವರಿಗೆ ಬೇರೆ ಫೀಲ್ ಆಗುತ್ತೆ. ಸೊ ಅದೇ ರೀತಿ ಈಗ ಪ್ರತಾಪ್ ಅವರು ಅಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತಂದಮೇಲೆ, ಸೊ ಅವರು ಯಾಕೆ ವಿನ್ ಆಗಬೇಕು, ವಿನ್ ಆಗೋದಕ್ಕೆ ಏನು ಮೇನ್ ರೀಸನ್ಸ್ ಅಂತ ಕೇಳಿದಾಗ ಅವರು ಕೆಲವೊಂದಷ್ಟು ರೀಸನ್ಸನ್ನು ಕೊಟ್ಟಿದ್ದಾರೆ. ಸೊ ಕೆಲವೊಬ್ರು ಪಾಸಿಟಿವ್ ಅಲ್ಲಿ ಕೊಟ್ಟಿದ್ದಾರೆ, ಕೆಲವೊಬ್ರು ನೆಗೆಟಿವ್ ಅಲ್ಲಿ ಕೊಟ್ಟಿದ್ದಾರೆ, ಅಂದರೆ ಯಾಕೆ ವಿನ್ ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಇನ್ನು ಕೆಲವರು ಯಾಕೆ ವಿನ್ ಆಗಬೇಕು ಅನ್ನೋ ಥರ ಪಾಸಿಟಿವ್ ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ನಿಮಗೆ ಪಾಸಿಟಿವ್ ಕಮೆಂಟ್ಸ್ ಏನು ಬಂದಿದ್ದಾರೆ ಅಂದರೆ, ಅವ್ರು ಬಿಗ್ ಬಾಸ್ ಮನೆ ಯಾಕೆ ವಿನ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಕಮೆಂಟ್ಸನ್ನು ಓದ್ತೀನಿ. ಆ್ಯಂಡ್ ಇದು ನಾನು ಫಸ್ಟೇ ಹೇಳಿದ್ದೀನಿ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದ್ರಲ್ಲಿ ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ ಅದು ಪಾಸಿಟಿವ್ ಕಮೆಂಟ್ ಬಂದು, ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ವಿನ್ನರ್ ಈಸ್ ಪ್ರತಾಪ್. ಸೊ ಹೇಳ್ತಿದ್ದಾರೆ ಒಂದು ಬಿಗ್ ಬಾಸ್ ಮನೆ ವಿನ್ ಆಗಬೇಕಂದ್ರೆ ಪೇಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ಥರ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಗುಡ್ ಹಾರ್ಟ್ ಪರ್ಸನ್ ಜೈ ಡ್ರೋನ್ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಗುಡ್ ಹಾರ್ಟ್ ಪರ್ಸನ್ ಅವರು ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ಹಾನೆಸ್ಟ್, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಸೊ ಅವ್ರು ಹೇಳ್ತಾರೆ ಒಂದು ಮರ್ಯಾದೆ ನಾವು ಕೊಡಬೇಕು, ಅವರು ತಗೊಬೇಕು, ಅವರು ಕೊಡಬೇಕು. ಸೊ ಈ ರೀತಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದೆಯಲ್ಲ, ಸೊ ಅದು ರೆಸ್ಪೆಕ್ಟ್ ಅನ್ನೋದ್ರಲ್ಲಿ. ಸೊ ಅದಕ್ಕೆ ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಕಾಸ್ ಹೀ ಈಸ್ ಅ ಜೆನ್ಯೂನ್ ಪ್ಲೇಯರ್, 2 times ಉತ್ತಮ, 1 time ಕಿಚ್ಚರ ಚಪ್ಪಾಳೆ, ನೋ ಫೈಟ್ಸ್, ನೋ ಇರಿಟೇಷನ್, ಕೂಲ್ ಆ್ಯಂಡ್ ಹಂಬಲ್, ಹೀರೋ ಆಫ್ ಬಿಗ್ ಬಾಸ್ ಸೀಸನ್ 10 ಜೈ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ ಇಷ್ಟೆಲ್ಲ ಆಗಿದೆ, 2 ಸರಿ ಉತ್ತಮ ತಗೊಂಡಿದ್ದಾರೆ, 1 ಸರಿ ಕಿಚ್ಚನ ಚಪ್ಪಾಳೆ, ಎಲ್ಲೂ ಸಹ ಜಗಳ ಮಾಡಿಲ್ಲ, ಎಲ್ಲೂ ಸಹ ಇರಿಟೇಷನ್ ಆಗ್ತಾ ಇರಲಿಲ್ಲ, ಕೂಲಾಗಿರ್ತಾಯಿದ್ರು, ಕಾಮಾಗಿರ್ತಾಯಿದ್ರು ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಕಾಸ್ ಜೆನ್ಯೂನ್ ಪರ್ಸ್ನಾಲಿಟಿ ಆ್ಯಂಡ್ ನೆವರ್ ಬ್ಯಾಕ್ ಬಿಚ್ಡ್ ಎನಿ ಒನ್, ನೋ ಹೀ ರೆಸ್ಪೆಕ್ಟ್ಸ್ ಎವ್ರಿ ಒನ್ ಆ್ಯಂಡ್ ಹೀ ಪ್ರೂವ್ಡ್ ಹಿಸ್ ಟಾಸ್ಕ್ ವಿನ್ನಿಂಗ್ ಎಬಿಲಿಟೀಸ್. ಸೊ ಅವ್ರು ಹೇಳ್ತಾರೆ ಎಲ್ಲದರಲ್ಲೂ ಅಷ್ಟೇ ಯಾರಿಗೂ ಸಹ ಹಿಂದೆಗೆ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಮಾಡಿಲ್ಲ ಯಾರಿಗೂ. ಆ್ಯಂಡ್ ಒಂದು ಪರ್ಸ್ನಾಲಿಟಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಟಾಸ್ಕ್ಗಳಲ್ಲಿ ಒಂದು ಪರವಾಗಿಲ್ಲ, ಅವರ ಒಂದು ಎಬಿಲಿಟಿಯನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ವ್ಯಕ್ತಿತ್ವ ಮೈನ್ ಇಂಪಾರ್ಟೆಂಟ್, ನಾಟ್ ಎ ಗೇಮ್ ಆರ್ ಎನಿಥಿಂಗ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ವ್ಯಕ್ತಿತ್ವ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಗೇಮ್ ಅಥವಾ ಇನ್ಯಾವುದೇ ಇದು ಬೇಕಾಗಿರೋದಿಲ್ಲ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, Big Boss Kannada journey of a strong man entered the Big Boss house just 1% above the cutoff, but now he won to 1 million of people support with his personality, down to earth character and respect towards co-contestants. He entered a fan base from scratch that is 0 to infinity, because people has negative opinion on him. So initially there is no fans, but now he made an army which in the history of Big Boss season 10 no one has this much of fan craze. He turned all his negative opinions to positive opinions. From negative comments now turned into positive comments. Most of them were watching Big Boss only because of him. TRP King. He proved his potential whatever he got a chance. He proved it, champ. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಂಪಾರ್ಟೆಂಟಾಗಿ ಅವರು ಬಂದಂಥ ಸಂದರ್ಭದಲ್ಲಿ
ಕೇವಲ ಒಂದು ಕಟ್ ಆಫ್ ಅಂದರೆ 40%ಗಿಂತಲೂ ಕೆಳಗಡೆ ಇದ್ದರೆ ಅವ್ರ ಮನೆಗೆ ಹೋಗ್ಬೇಕಿತ್ತು. 40% ಮೇಲೆ ಇರೋದಕ್ಕೋಸ್ಕರ ಕೇವಲ ಒಂದು 1% 41% ಬಂದಿದ್ದಕ್ಕೋಸ್ಕರ ಅವ್ರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಾರೆ. ಸೊ ಎಷ್ಟೋ ನೆಗೆಟಿವ್ಸ್ ಇರುತ್ತೆ ಅವ್ರ ಮೇಲೆ, ಬಟ್ ಆ ನೆಗೆಟಿವ್ಸ್ನೆಲ್ಲ ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡು ಅವರ ಒಂದು ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ಉಳಿವನ್ನು ಉಳಿಸ್ಕೊಂಡು ಈಗ ಒಂದು ದೊಡ್ಡ ಸೈನ್ಯನೇ ಕಟ್ಸ್ಕೊಂಡಿದ್ದಾರೆ. ಈಗ ಅವ್ರಿಗಿರೋಂಥ ಫ್ಯಾನ್ ಬೇಸ್ ಯಾರಿಗೂ ಸಹ ಇಲ್ಲ. ಸೊ ಅವರು ಒಂದು ಚಾನ್ಸನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಅವರೊಂದು ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರ. ಸೊ ಅದಕ್ಕೆ ಅವ್ರು ವಿನ್ ಆಗಬೇಕು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಪೇಷನ್ಸ್ ಬಿಹೇವಿಯರ್ ಹೈಯೆಸ್ಟ್ ವೋಟ್ಸ್ ಹ್ಯೂಜ್ ಪಬ್ಲಿಕ್ ಸಪೋರ್ಟ್ ಆಲ್ರೆಡಿ ಎ ವಿನ್ನರ್ ಬೈ ವೋಟ್ಸ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪೇಷನ್ಸ್ ಇರಬೇಕು, ಬಿಹೇವಿಯರ್ ಇರಬೇಕು, ಹೈಯೆಸ್ಟ್ ವೋಟ್ಸ್ ಇರಬೇಕು, ಹ್ಯೂಜ್ ಪಬ್ಲಿಕ್ ಸಪೋರ್ಟ್ ಇರಬೇಕು. ಈಗ ಆಲ್ರೆಡಿ ಈಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಪ್ರತಾಪ್ಗೆ ಅದೆಲ್ಲ ಸಿಕ್ಕಿದೆ. ಸೊ ಈ ಸಾರಿ ಬಿಗ್ ಬಾಸ್ ವಿನ್ ಪ್ರತಾಪ್ ಆಗಬೇಕು ಅನ್ನೋ ಥರ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಎವ್ರಿ ಒನ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಬಟ್ ಇನ್ ಪ್ರತಾಪ್ ಸೈಡ್ ಇಫ್ ಪೀಪಲ್ ನಾಟ್ ಗಿವ್ ರೆಸ್ಪೆಕ್ಟ್ ಆಲ್ಸೋ ಹಿ ಈಸ್ ಗಿವಿಂಗ್ ರೆಸ್ಪೆಕ್ಟ್ ಆಲ್ವೇಸ್. ಆ್ಯಂಡ್ ಒನ್ ಥಿಂಗ್ ಐ ಲರ್ನ್ ಫ್ರಮ್ ಪ್ರತಾಪ್, ತಾಳ್ಮೆ. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಪ್ರತಾಪ್ ಅವ್ರ ಹತ್ರ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋದು ಎಲ್ಲರೂ ಸಹ ಫಾಲೋ ಮಾಡ್ತಾರೆ. ನಮಗೆ ರೆಸ್ಪೆಕ್ಟ್ ಕೊಟ್ಟರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಇಲ್ಲಾಂದರೆ ನಾವು ಕೊಡಲ್ಲ ಅನ್ನೋ ಥರ ಇರ್ತಾರೆ. ಬಟ್ ಪ್ರತಾಪ್ ಅವನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ಸಹ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತಾನೆ. ಸೊ ಮತ್ತು ಪ್ರತಾಪಿಂದ ನಾನು ಕಲ್ತಿರೋದು ಏನಪ್ಪ ಅಂದರೆ ತಾಳ್ಮೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಶುಡ್ ವಿನ್ ಆನ್ ಬೇಸಿಸ್ ಆಫ್ ಪಬ್ಲಿಕ್ ವೋಟ್ ಹಿ ಈಸ್ ಹೈಯೆಸ್ಟ್ ಇನ್ ವೋಟಿಂಗ್ ಲೈನ್. ಸೊ ಅವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಮನೇಲಿರೋಂಥ ಪ್ರತಾಪ್ ಒಂದು ಹೈಯೆಸ್ಟ್ ವೋಟ್ಸನ್ನು ಗಳಿಸ್ಕೊತಾ ಇದ್ದಾನೆ. ಸೊ ಅದಕ್ಕೆ ಒಂದು ವೋಟನ್ನು ಅವರೇ ಗೆಲ್ಲಬೇಕು ಆ ಥರ. ಸೊ ನೆಕ್ಸ್ಟ್ ಕಮೆಂಟ್ ಬಂದು ಹಿ ಈಸ್ ಗುಡ್ ಹ್ಯೂಮನ್ ಬೀಯಿಂಗ್, ಕೈಂಡ್ ಹಾರ್ಟ್, ಪೇಷನ್ಸ್, ಮೈಂಡ್, ಗೇಮರ್, ಬಿಹೇವಿಯರ್, ಪರ್ಸ್ನಾಲಿಟಿ, ಪ್ರತಾಪ್ ವಿನ್ನರ್. ಸೊ ಅವ್ರು ಹೇಳಿದೆ ಇಷ್ಟ ಒಂದು ಕ್ವಾಲಿಟೀಸ್ ಇದೆ. ಸೊ ಅದಕ್ಕೆ ಅವನೇ ವಿನ್ನರ್. ನೆಕ್ಸ್ಟ್ ಕಮೆಂಟ್ ಬಂದು ನಾನು ಈಗ ಹೇಳ್ತಿದ್ದೆ ಇಷ್ಟೆಲ್ಲ ಕಮೆಂಟ್ಸ್ ಅವ್ರಿಗೆ ಬಂದಿರೋಂಥ ಪಾಸಿಟಿವ್, ನೆಗೆಟಿವ್ ಕಮೆಂಟ್ಸು ಇರುತ್ತಲ್ವ. ಸೊ ಒಬ್ಬ ವ್ಯಕ್ತಿನಲ್ಲಿ ಈಗ ಒಬ್ಬ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂದರೆ ಅವ್ರು ಪಾಸಿಟಿವ್ ನೆಗೆಟಿವ್ ಎರಡೇ ಇರುತ್ತೆ. ಸೊ ಕೆಲವರು ಅವ್ರಿಗೆ ಪಾಸಿಟಿವ್ ಕಮೆಂಟ್ಸ್ ಅವ್ರು ಲೈಕ್ ಮಾಡೋರು ಇರ್ತಾರೆ, ಕೆಲವ್ರನ್ನ ಡಿಸ್ಲೈಕ್ ಮಾಡೋರು ಸಹ ಇರ್ತಾರೆ. ಸೊ ಈಗ ನೆಗೆಟಿವ್ ಕಮೆಂಟ್ಸ್ ನೋಡ್ತಾ ಹೋದರೆ ಅವನು ನಾವು ವೋಟ್ ಮಾಡ್ತೀವಿ ಅಂದರೆ ನಮಗೆ ಕ್ಯಾರೆಕ್ಟರ್ ಇಲ್ಲ ಅಂತ, ಎಲ್ಲರ ಕ್ಯಾರೆಕ್ಟರ್ ಓನ್ ಬುದ್ಧಿ ಅವರಿಂದ ಕಿತ್ಕೊಂಡ್ಬಿಟ್ಟಿದ್ದಾನೆ ಸಿಂಪತಿಯಿಂದ. ಇದನ್ನೆಲ್ಲ ಅವನು ವಿನ್ ಆಗಲಿಕ್ಕಿರೋ ರೀಸನ್ ಆ್ಯಂಡ್ ಫ್ಯಾಕ್ಟ್. ಸೊ ಅವ್ರು ಹೇಳ್ತಿದ್ದಾರೆ ಅವನ ಒಂದು ಸಿಂಪತಿಯಿಂದ ಎಲ್ಲ ಜನರ ಬುದ್ಧಿನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಸೊ ಇದೊಂದು ರೀಸನ್ ಅಷ್ಟೇ ಅವ್ನು ವಿನ್ ಆಗೋದಕ್ಕೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ವಿನ್ನಿಂಗ್ ಕ್ವಾಲಿಟೀಸ್ ಡಿಪೆಂಡ್ಸ್ ಅಪಾನ್ ದ ವೀವ್ ಆಫ್ ಪರ್ಸನ್ಸ್ ಆ್ಯಂಡ್ ಯು ಹೈಲೈಟ್ಸ್ ದ ನೆಗೆಟಿವ್ ಆಫ್ ದ ಅದರ್ ಕಂಟೆಸ್ಟೆಂಟ್ಸ್ ಆ್ಯಸ್ ಯು ನಾಟ್ ಶೋಸ್ ದ ಕಾರ್ತಿಕ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೇಲಿ ಎಲ್ಲ ಕಂಟೆಸ್ಟೆಂಟ್ಸ್ ನೆಗೆಟಿವ್ಸ್ನ ನೀವು ಹೈಲೈಟ್ ಮಾಡಿದೆ, ಬಟ್ ಎಕ್ಸೆಪ್ಟ್ ಕಾರ್ತಿಕ್ ಅನ್ನೋ ಥರ ಹಾಕಿದ್ದಾರೆ ಅವರು. ನೆಕ್ಸ್ಟ್ ಕಮೆಂಟ್ ಬಂದು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾನೆ ಅದಕ್ಕೆ ವಿನ್ ಆಗಬೇಕು. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ವಿನ್ ಆಗಬೇಕಾ ಅನ್ನೋ ಥರ ಕ್ವೆಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಕಾಗೆ ಆರಿಸ್ತಾನೆ, ಆರಿಸ್ಕೊಳ್ಳಿ, ನೆಕ್ಸ್ಟ್ ಎಲ್ಲರನ್ನೂ ಸಹ ಗೂಬೆ ಮಾಡ್ತಾನೆ. ಸೊ ಅವ್ರು ಹೇಳ್ತಿದ್ದಾರೆ ಕಾಗೆ ಆರಿಸ್ತಾನೆ, ಈಗ ನೆಕ್ಸ್ಟ್ ಎಲ್ಲರನ್ನೂ ಗೂಬೆ ಮಾಡ್ತಾನೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಬ್ರೋ ಸುದೀಪ್ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ ವಿನಯ್ ಸಂಗೀತ ಇಲ್ಲ ಅಂದರೆ ಈ ಸೀಸನ್ ಇನ್ಕಂಪ್ಲೀಟ್ ಅಂತ. ಇನ್ನು ಇವನ್ನ ಸಿಂಪತ್ತಿಗೆ ಅಷ್ಟೇ ಲೆಕ್ಕಕ್ಕಿಟ್ಟಿರೋದು. ಸೊ ಅವ್ರು ಹೇಳ್ತಿದ್ದಾರೆ ವಿನಯ್ ಸಂಗೀತ ಇಲ್ಲ ಅಂದರೆ ಈ ಸೀಸನ್ನೇ ವೇಸ್ಟ್ ಅಂತ ಹೇಳಿದರು ಸುದೀಪ್ ಅವರು. ಈಗ ಸಿಂಪತ್ತಿಗೋಸ್ಕರ ಪ್ರತಾಪ್ನ ಇಟ್ಕೊಂಡಿದ್ದಾರೆ, ಇಲ್ಲಾಂದರೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಯಾವ ಕ್ವಾಲಿಟೀಸು ಇಲ್ಲ, 332 ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಿಗೆ ಹೋಗಿ ಲೆಕ್ಚರ್ ಕೊಟ್ಟಿದ್ದೀನಿ ಅನ್ನೋದು ದೊಡ್ಡ ಕಾಗೆ ಹಾರಿಸಿದ್ದು ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ 332 ಯೂನಿವರ್ಸಿಟೀಸ್ಗೆ ನಾನು ಲೆಕ್ಚರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸೊ ಅದೇ ದೊಡ್ಡ ಕಾಗೆ ಆರಿಸಿರುವಂಥದ್ದು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಹಿ ಹ್ಯಾಸ್ ಡನ್ ಎ ಲಾಟ್ ಆಫ್ ಮಿಸ್ಟೇಕ್ಸ್ ಬಿಫೋರ್. ಇವಾಗ ಒಳ್ಳೆಯವರೇ ಆಗಿರ್ಬೋದು ಬಟ್ ವಿನ್ ಆಗೋ ಅಷ್ಟು ಏನು ಆಡಿಲ್ಲ. ಎಸ್ ಹಿ ವಾಸ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಥ್ರೂ ಔಟ್ ದ ಸೀಸನ್ ಬಟ್ ಟಾಸ್ಕ್ ಆ್ಯಂಡ್ ಮಿಂಗ್ಲಿಂಗ್ ವಿತ್ contestants wise and not deserving. Plus observed before yesterday's episode looks like he purposely threw Vinay's protein shake bottle and was seeing his reaction. Look bad actually. His parents are cutest but he is not that innocent I feel. So ಅವ್ರು ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾವು ಅಂದ್ಕೊಂಡಿರೋಷ್ಟು
ಪ್ರತಾಪ್ ಏನು ಒಳ್ಳೆಯವನು ಮತ್ತು ಇನ್ನೋಸೆಂಟ್ ಅಲ್ಲ, ಒಳ್ಳೆಯವನು ಆಗಿರ್ಬೋದು, ಬಟ್ ಅಷ್ಟು ಇನ್ನೋಸೆಂಟ್ ಅಲ್ಲ, ತುಂಬ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾನೆ. ಆ್ಯಂಡ್ ಅವರ ಪೇರೆಂಟ್ಸ್ ಬಂದ್ಬಿಟ್ಟು ನಿಜವಾಗ್ಲೂ ಪ್ಯೂರ್ ಹಾರ್ಟೆಡ್, ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ಪೇರೆಂಟ್ಸ್ ಅವರು ತುಂಬ ಕ್ಯೂಟಾಗಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮತ್ತೆ ಬಕ್ರಮ್ ಆಗೋಕ್ಕೆ, ಸೊ ಅವ್ರು ಹೇಳ್ತಿದ್ದಾರೆ ಕರ್ನಾಟಕನ ಮತ್ತೆ ಬಕ್ರ ಮಾಡೋದಕ್ಕೆ ಅನ್ನೋ ಥರ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ವೈ ಡ್ರೋನ್ ಪ್ರತಾಪ್ ಶುಡ್ ನಾಟ್ ವಿನ್, ಹಿ ಈಸ್ ಸಚ್ ಎ ಬೋರಿಂಗ್ ಕ್ಯಾರೆಕ್ಟರ್, ನೋ ಎಂಟರ್ಟೈನ್ಮೆಂಟ್, ಹಿ ಡಿಡೆಂಟ್ ವಿನ್ ಫಿಸಿಕಲ್ ಟಾಸ್ಕ್ಸ್ ಆ್ಯಂಡ್ ಆವರೇಜ್ ಟಾಸ್ಕ್ಸ್ ಆಲ್ಸೋ, ಗೆದ್ದ ಎತ್ತಿನ ಬಾಲ ಹಿಡಿಯುವ. ಸೊ ಅವ್ರು ಹೇಳಿದೆ ಗೆದ್ದ ಎತ್ತಿನ ಬಾಲ ಹಿಡಿಯೋದು ಇದ್ದಾನೆ ಅನ್ನೋ ಥರ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು ಬಿಕಾಸ್ ಅಗೇನ್ ಹಿ ಫೂಲ್ಡ್ ಕರ್ನಾಟಕ ಪೀಪಲ್, ಅವರು ಏನಕ್ಕೆ ವಿನ್ ಆಗಬೇಕಂದ್ರೆ ಮತ್ತೆ ಕರ್ನಾಟಕ ಜನನ ಫೂಲ್ ಮಾಡೋದಕ್ಕೋಸ್ಕರ ಅನ್ನೋ ಥರ ಕಮೆಂಟ್. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು ಏನು ದಬಾಕಿದ್ದಾನೆ ಅಂತ ವಿನ್ ಮಾಡಬೇಕು, ಸಿಂಪತಿ ಮತ್ತು ಎಲ್ಲರನ್ನೂ ಬಕ್ರ ಮಾಡೋಕ್ಕೆ ವಿನ್ ಆಗಬೇಕು ಅಷ್ಟೇ. ಸೊ ಅವ್ರು ಹೇಳ್ತಿದ್ರೆ ಸಿಂಪತಿ ಮತ್ತು ಬಕ್ರ ಮಾಡೋದಕ್ಕೋಸ್ಕರ ವಿನ್ ಆಗಬೇಕು ಅಷ್ಟೇ, ಇನ್ನೇನಿಲ್ಲ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು ವಿನ್ ಮಾಡಿ ಆಮೇಲೆ ಗೊತ್ತಾಗುತ್ತೆ ಮತ್ತೆ ಬಕ್ರ ಆದೆವು ಎನ್ನುವುದು. ಸೊ ಅವ್ರು ಹೇಳಿದೆ ಓಕೆ, ವಿನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂದಮೇಲೆ ಬಕ್ರ ಆಗೋದ್ವಲ್ಲ ವಿನ್ ಮಾಡಿಸಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಹಿ ಈಸ್ ನಾಟ್ ವಿನ್ನಿಂಗ್ ಮೆಟೀರಿಯಲ್, ಸಿಂಪತಿ ಪ್ಲಸ್ ಡ್ರಾಮಾ. ಸೊ ಅವ್ರು ಹೇಳ್ತಿದ್ದಾರೆ ಅವರು ವಿನ್ನಿಂಗ್ ಆಗುವಂತಹ ಕಂಟೆಸ್ಟೆಂಟೇ ಅಲ್ಲ, ವಿನ್ ಆಗೋದಕ್ಕೆ ಇರಬೇಕಾಗಿರೋಂಥ ಕಂಟೆಸ್ಟೆಂಟೇ ಅಲ್ಲ, ಸಿಂಪತಿ ಪ್ಲಸ್ ಡ್ರಾಮಾವನ್ನು ಮಾಡ್ಕೊಂಡು ಅಲ್ಲಿದ್ದಾರೆ ಅಷ್ಟೇ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಸೊ ನಿಮಗೇನು ಅನಿಸಿದೆ, ಪ್ರತಾಪ್ ಅವರು ನಿಜಕ್ಕೂ ಅವರ ಒಂದು ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ. ಆ್ಯಂಡ್ ನಮ್ಮ ಲೈಫಲ್ಲೂ ಅಷ್ಟೇ ನಾನು ಹೇಳ್ತಿದ್ದೀನಿ, ಒಂದು ನೆಗೆಟಿವ್ ಅನ್ನೋದು ನಮ್ಮ ಹಿಂದೆ ಇದ್ದರೆ, ಸಪೋಸ್ ನಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ನೆಗೆಟಿವ್ ಅನ್ನೋದು ಆಲ್ರೆಡಿ ನಮ್ಮ ಬಗ್ಗೆ ಮಾತುಕತೆಗಳು ನಡೀತಾ ಇದ್ದರೆ, ನಾವು ನೆಕ್ಸ್ಟ್ ಎಷ್ಟೇ ಪಾಸಿಟಿವ್ ಆಗಿದ್ದರೂ ಸಹ ಅದನ್ನು ನೋಡೋರ ಕಣ್ಣಿಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಪ್ರತಾಪ್ ಅವ್ರ ವಿಷಯದಲ್ಲಿ ನಾವು ತಗೊಳ್ಬೋದು, ಬಿಫೋರ್ ಅವ್ರು ಬಿಗ್ ಬಾಸ್ ಬರೋದಕ್ಕೂ ಮುಂಚೆ ಎಷ್ಟೋ ನೆಗೆಟಿವ್ ಅವ್ರ ಮೇಲೆ ಹಾರಾಡ್ತಾ ಇದ್ವು, ಅವ್ರ ಬಗ್ಗೆ ಮಾತುಕತೆಗಳು ಕೇಳಿ ಬರ್ತಾನೆ ಇದ್ವು. ಸೊ ಬಿಗ್ ಬಾಸ್ಗೆ ಹೋದ್ಮೇಲೆ ಸಹ ಸಾಕಷ್ಟು ನೆಗೆಟಿವ್ಸ್ ಬರ್ತಿದ್ದಾವೆ. ಸೊ ಆದರೂ ಸಹ ಅದನ್ನೆಲ್ಲ ಅವರು ಮೆಟ್ಟಿ ನಿಂತು ಅವರ ಒಂದು ಪಾಸಿಟಿವಿಟಿನ ತೋರಿಸ್ತಿದ್ದಾರೆ ಆ್ಯಂಡ್ ಅವರ ವ್ಯಕ್ತಿತ್ವನ ಕಾಪಾಡ್ಕೊಂಡು ಹೋಗಿದ್ದಾರೆ ಅಂದಮೇಲೆ ಸೊ ಇದರಲ್ಲೂ ಕೆಲವೊಂದಷ್ಟು ನೆಗೆಟಿವ್ಸ್ನ ಹಾರಿಸ್ತದೆ. ಬಟ್ ಯಾವತ್ತೂ ಅಷ್ಟೇ ನಮ್ಮ ಜೀವನದಲ್ಲಿ ಅಷ್ಟೇ, ಬಿಗ್ ಬಾಸ್ ಮನೇಲೂ ಅಷ್ಟೇ, ಒಂದು ನೆಗೆಟಿವ್ ಪಾಸಿಟಿವ್ ಇದೆ ಅಂತಂದಮೇಲೆ ಆದಷ್ಟು ನಾವು ನೆಗೆಟಿವ್ನ ಹೊರಗಡೆ ಹಾಕಿ ಪಾಸಿಟಿವ್ನ ಪಿಕ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಇದನ್ನು ನಾನು ಕಲ್ತಿರೋಂಥ ಪಾಠ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಿಂದ. ಈಗ ಎಷ್ಟೊಂದು ನೆಗೆಟಿವ್ಸ್ ಬರ್ತಾ ಇರುತ್ತೆ, ಈಗ ನಾವೆಲ್ಲ ಒಂದು ನೆಗೆಟಿವ್ಸ್ಗೆ ಕಿವಿ ಕೊಟ್ಕೊಂಡು ಕೇಳ್ತಾ ಕೂತ್ರೆ ನಾವೇ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗ್ಬಿಡ್ತೀವಿ. ಸೊ ಆಗ ನಮ್ಮನ್ನು ಮೇಲೆತ್ತೋದಕ್ಕೂ ಸಹ ಯಾರು ಇರೋದಿಲ್ಲ. ಸೊ ಇದು ನನ್ನ ಮಾತಲ್ಲ, ಇದು ನನಗೆ ಓನ್ ಪರ್ಸ್ನಲಿ ಅಂತ ಅನಿಸಿದ್ದು ಪ್ರತಾಪ್ ಅವರ ಒಂದು ವಿಷಯದಲ್ಲಿ ನನಗೆ ನೋಡಿದಾಗ. ಸೊ ನಿಮ್ಗೇನು ಅನ್ನಿಸ್ತು ಪ್ರತಾಪ್ ಅವರ ವಿಷಯದಲ್ಲಿ, ಒಂದು ಅವ್ರು ವಿನ್ ಆಗೋದಕ್ಕೆ ಅವರ ಹತ್ರ ಇರೋ ಕ್ವಾಲಿಟೀಸ್ ಸಾಕಾಗುತ್ತಾ, ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಮನೆ ವಿನ್ ಆಗಬೇಕು ಅಂದರೆ ಒಂದು ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗಬೇಕು ಮತ್ತು ಒಂದು ಗೇಮನ್ನು ಆಡಬೇಕು ಅಷ್ಟೇ. ಸೊ ನಿಮ್ಮ ಪ್ರಕಾರ ಪ್ರತಾಪ್ ಅವ್ರಿಗೆ ಆ ಎರಡು ಸಹ ಇದೆಯಾ, ಅಂದರೆ ವ್ಯಕ್ತಿತ್ವ ಮತ್ತು ಗೇಮ್ ಆಡಿರೋಂತಹ ಕೆಪಾಬಿಲಿಟಿ ನಿಮ್ಮ ಪ್ರಕಾರ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಪೋಸ್ಟರ್ ಕಮೆಂಟ್ಸ್ ಇದು ನಿಮ್ಗೆ ಇಷ್ಟ ಹಾಕಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.